ವೀಕ್ಷಕರೇ, ನಾನೀಗ ಕೆಫೆ ಮುಂಭಾಗದಲ್ಲೇ ಇದ್ದೀನಿ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇಲ್ಲಿಗೆ ಏನು ಅಪ್ಡೇಟ್ ಆಗ್ತಾ ಇದೆ, ಬಾಂಬರ್ನ ಬಗ್ಗೆ ಏನಾದರೂ ಕ್ಲೂ ಸಿಗ್ತಾ ಇದೆ, ಎಲ್ಲವನ್ನು ಕೂಡ ನಾನು ಇಲ್ಲಿಂದನೇ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಈಗ ರಾಮೇಶ್ವರಂ ಕೆಫೆಗೆ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ ಬಾಂಬರ್, ಅವನ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಕೆಫೆಗೆ ಬಾಂಬ್ ಇಟ್ಟ ಕಿರಾತಕನ ದೃಶ್ಯ ಸಿಕ್ಕಿದೆ. ಕೆಫೆ ಸ್ಫೋಟ ಮಾಡಿ ಅಮಾಯಕನಂತೆ ಬಾಂಬರ್ ಇದ್ದಾನೆ. BMTC ಬಸ್ನಲ್ಲಿ ಬಾಂಬರ್ ಸಂಚಾರವನ್ನು ಮಾಡಿದ್ದಾನೆ. ಬ್ಯಾಗ್ ಅನ್ನು ಹಿಡಿದುಕೊಂಡು ಬಸ್ನಲ್ಲಿ ಪ್ರಯಾಣವನ್ನು ಮಾಡಿದ್ದಾನೆ. ಏನೂ ಗೊತ್ತಿಲ್ಲ ಅವನಿಗೆ. ಆ ರೀತಿ ಅಮಾಯಕನಂತೆ ಡ್ರಾಮಾ ಮಾಡಿಕೊಂಡು ಬ್ಯಾಗ್ ಹಿಡ್ಕೊಂಡು BMTC ಬಸ್ನಲ್ಲಿ ಸಂಚಾರವನ್ನು ಮಾಡಿದ್ದಾನೆ. ಹಾಗಾದರೆ ಆತ ಎಲ್ಲಿ ಹೋದ? ಹಾಗಾದರೆ ಕೆಫೆಯಲ್ಲಿ ಬಾಂಬ್ ಇಟ್ಟು ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಆತ ಹೋಗಿದ್ದಾದ್ರೂ ಎಲ್ಲಿಗೆ? ಟೈಮರ್ ಫಿಕ್ಸ್ ಮಾಡಿ ಬಾಂಬ್ ಬ್ಲಾಸ್ಟ್ ಆಯಿತು. ಅದಾದ ನಂತರ ಆತ ಎಲ್ಲಿಂದ ಪ್ರಯಾಣವನ್ನು ಬೆಳೆಸಿರುವಂಥದ್ದು 26 KSRTC ಬಸ್ಗಳಲ್ಲಿ, BMTC ಬಸ್ಗಳಲ್ಲಿ ಎಲ್ಲಿ ಹೋದ ಹಾಗಾದರೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ NIA ಅಧಿಕಾರಿಗಳು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಇದೇ ವಿಚಾರವನ್ನು ತನಿಖೆಗೆ ಕೈಗೆತ್ತಿಕೊಂಡ NIA ಇವನಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಕೂಡ ಕಲೆ ಹಾಕ್ತಾ ಇದೆ. ಸ್ಪಾಟ್ ಮಹಜರನ್ನು NIA ಅಧಿಕಾರಿಗಳು ಮಾಡಿದ್ದಾರೆ. ಸೊ ಈಗ ಆತನಿಗೆ ಎಲ್ಲೆಲ್ಲ ಲಿಂಕ್ ಇದೆ ಎಲ್ಲವನ್ನು ಕೂಡ NIA ಅಧಿಕಾರಿಗಳು ಜಾಡನ್ನು ಹಿಡಿದು ಹೊರಟಿದ್ದಾರೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತನ ಜಾಡು ಹಿಡಿದಿರುವ ತನಿಖಾಧಿಕಾರಿಗಳ ಪಯಣ ಬಳ್ಳಾರಿವರೆಗೂ ಕೂಡ ಹೋಗ್ತಾ ಇದೆ. ಬಳ್ಳಾರಿವರೆಗೂ ಕೂಡ ಈತ ತಲೆತಪ್ಪಿಸಿಕೊಳ್ಳುವ ಭಾಗವಾಗಿ ಪ್ರಯಾಣವನ್ನ ಬೆಳೆಸಿರಬಹುದು ಅನ್ನೋ ಕಾರಣಕ್ಕೆ ಅಲ್ಲೂ ಕೂಡ ತಲಾಶ್ ನಡೆಸಲಾಗ್ತಾ ಇದೆ. ಕೆಫೆ ಸ್ಫೋಟಿಸಿದ ಬಾಂಬರ್ಗೆ ಬಳ್ಳಾರಿ ಲಿಂಕ್ ಇದೆಯಾ? ಈ ಅನುಮಾನದ ಆಯಾಮವನ್ನ ಕಳೆದ 3 ದಿನಗಳ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತು. ಇದೀಗ NIA ಅಧಿಕಾರಿಗಳು ಕೂಡ ಇದೇ ಆಯಾಮದಲ್ಲಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಸ್ಫೋಟದ ಬಳಿಕ ಬಳ್ಳಾರಿಯಲ್ಲಿ ವ್ಯಕ್ತಿಯನ್ನ ಮೀಟ್ ಮಾಡಿದ್ನ ಶಂಕಿತ ಉಗ್ರ ವ್ಯಕ್ತಿಯೊಬ್ಬನನ್ನ ಭೇಟಿ ಮಾಡಿದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ NIA ಅಧಿಕಾರಿಗಳು. ಈ ಬಗ್ಗೆ ವ್ಯಕ್ತಿಯೊಬ್ಬನಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇತ್ತೀಚೆಗೆ ಬಳ್ಳಾರಿಯಲ್ಲಿ 3 ಶಂಕಿತರ ಬಂಧನವಾಗಿತ್ತು. ಹೀಗಾಗಿ ಬಳ್ಳಾರಿಯಲ್ಲೂ ಕೂಡ ಐಸಿಸ್ ಜಾಲ ಇರುವ ಸುಳಿವು ಲಭ್ಯವಾಗಿದೆ. ಈಗ ಅದೇ ಆಯಾಮದಲ್ಲಿ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಕೆಫೆ ಬ್ಲಾಸ್ಟ್ ಮಾಡಿದವನ ಹಿಂದೆ ಇದೀಗ NIA ತಂಡ ಹುಡುಕಾಟವನ್ನ ಮುಂದುವರೆಸಿರೋದು. ಬಳ್ಳಾರಿ ಬಸ್ ನಿಲ್ದಾಣದಲ್ಲೂ ಕೂಡ ಆತನಿಗೋಸ್ಕರ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. CCTV ಪ್ರಮುಖವಾಗಿ ಈತನ ಹುಡುಕಾಟದಲ್ಲಿ ಸಹಾಯಕವಾಗ್ತಾ ಇರೋದೇನೆ ಈತ ಸಂಚರಿಸಿದ ಹಾದಿಯಲ್ಲಿ ಸಿಗ್ತಾ ಇರತಕ್ಕಂಥ CCTV ಫುಟೇಜ್ಗಳು. ಬೆಳಗ್ಗೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋ, ಈತ ಬಸ್ನಲ್ಲಿ ವಿತೌಟ್ ಮಾಸ್ಕ್ ಅನ್ನ ಪಕ್ಕಕ್ಕಿಟ್ಟು ಪ್ರಯಾಣವನ್ನ ಮಾಡ್ತಾ ಇದ್ದ ಸಂದರ್ಭದ ಫೋಟೋ ಲಭ್ಯವಾಗಿತ್ತು. ಇದೀಗ ಬಸ್ನ ಮೂಲಕ ಈತ ಎಲ್ಲೆಲ್ಲಿ ಸಂಚರಿಸಿದ ಅನ್ನೋದರ ಹುಡುಕಾಟವನ್ನ ಕೂಡ CCTV ಫುಟೇಜ್ಗಳ ಮೂಲಕವೇ ಕಲೆ ಹಾಕೋ ಪ್ರಯತ್ನವನ್ನ NIA ತಂಡ ಮಾಡ್ತಾ ಇದೆ. ಹೀಗಾಗಿ ಬಳ್ಳಾರಿಯ ಲಿಂಕ್ ಆಯಾಮ ಯಾವಾಗ NIA ಅಧಿಕಾರಿಗಳ ಮುಂದೆ ಬಂತು, ಬಳ್ಳಾರಿ ಬಸ್ ನಿಲ್ದಾಣದಲ್ಲೂ ಕೂಡ CCTVಗಳ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ತನಿಖಾಧಿಕಾರಿಗಳು. NIA ಅಧಿಕಾರಿಗಳ ತನಿಖೆ ವೇಳೆ ಮಹತ್ವವಾದಂತಹ ಕೆಲ ಎವಿಡೆನ್ಸ್ಗಳು ಸಿಕ್ಕಿದೆ. CCTV ದೃಶ್ಯವನ್ನ ಆಧರಿಸಿ ಈಗ NIA ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ ಟೆರರ್ ಏನಿದ್ದಾನೆ, ಈತ ಬಸ್ನಲ್ಲಿ ಓಡಾಡಿರುವಂತಹ CCTV ದೃಶ್ಯ ಲಭ್ಯ ಆಗಿದೆ. ಅದು ಮೇಜರ್ ಇದು. ಯಾಕಂತ ಹೇಳಿದ್ರೆ NIA ಅಧಿಕಾರಿಗಳಿಗೆ ಇಲ್ಲಿವರೆಗೂ ಕೂಡ ಆತನ ಫ್ರಂಟ್ ಫೇಸ್ ಸಿಕ್ಕಿರಲಿಲ್ಲ ಯಾವುದೇ CCTV ಫುಟೇಜ್ನಲ್ಲಿ. ಈಗ ಅದು ಲಭ್ಯವಾಗಿದೆ. ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಪರಿಶೀಲನೆ ಒಂದು ಕಡೆಯಲ್ಲಿ ಮುಂದುವರಿತಾ ಇದ್ರೆ, ಪರಿಶೀಲನೆ ನಡೀತಾ ಇದ್ರೆ 8 CCTV ಫುಟೇಜನ್ನು NIA ಅಧಿಕಾರಿಗಳು ಈ ಹೊತ್ತಿಗೆ ವಶಕ್ಕೆ ಪಡೆದಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗಿದೆ. 14 CCTVಗಳ ಪರಿಶೀಲನೆ, 4 CCTVಗಳು ನೋ ವರ್ಕ್ ಆದರೆ ಅದು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಥವಾ ಅದು ಸರಿ ಇಲ್ಲ CCTV. ಈ CCTV ದೃಶ್ಯಗಳೇ NIA ಅಧಿಕಾರಿಗಳ ತನಿಖೆಗೆ ಬಹಳ ಪ್ರಮುಖವಾದಂಥ ಸಾಕ್ಷ್ಯ. ಮತ್ತು ಆತನನ್ನು ಐಡೆಂಟಿಫೈ ಮಾಡೋದಕ್ಕೆ, ಆತ ಬಹಳ ಜಾಣ ಇದ್ದ, ಆತ ತುಂಬ ಟೆರರ್ ಇದ್ದಾನೆ. ಹಾಗಾಗಿ ಆತನನ್ನು ಹಿಡಿಯೋದಕ್ಕೆ ಅಥವಾ ಆತನನ್ನು ಪತ್ತೆ ಮಾಡೋದಕ್ಕೆ ಕೆಲವು ಪ್ರಮುಖವಾದಂಥ ಸಾಕ್ಷಿಗಳು ಬೇಕಾಗುತ್ತೆ. ಆ ನಿಟ್ಟಿನಲ್ಲೇ NIA ಅಧಿಕಾರಿಗಳು CCTV ಫುಟೇಜ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆನ ಸುತ್ತಮುತ್ತ ಮತ್ತು ಆತ ಬಸ್ನಲ್ಲಿ ಓಡಾಡಿರುವಂಥ CCTV ಫುಟೇಜ್ ಸಿಕ್ಕಿ ಇದು ತನಿಖೆಗೆ ಪೂರಕವಾಗಿದೆ.
ಇನ್ನು ಬಳ್ಳಾರಿಯಲ್ಲೂ ಕೂತ ಆತನಿಗೆ ಕನೆಕ್ಷನ್ ಇತ್ತು ಅನ್ನೋದ್ರ ಬಗ್ಗೆ ಏನೀಗ ಮಾಹಿತಿ ಸಿಕ್ಕಿದೆಯಲ್ಲ, ಈ ನಿಟ್ಟಿನಲ್ಲೂ ಕೂಡ ಅಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಂದೊಂದು ಭಾಳ ಕ್ಲಿಯರ್ ಆಗಿದೆ. ಈತನನ್ನು ಹಿಡಿಯೋದು ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂಥೇಳಿ ಅನಿಸೋದಿಲ್ಲ. ಯಾಕಂತ ಹೇಳಿದ್ರೆ ಈತನ ಸಂಪೂರ್ಣವಾದಂಥ ಮುಖಚಹರೆ ಈಗ ಗೊತ್ತಾಗಿದೆ. ಈತ ಹೇಗಿದ್ದಾನೆ ಎಲ್ಲವೂ ಕೂಡ ಗೊತ್ತಾಗಿದೆ. ಮತ್ತೊಂದು ಕಡೆಯಲ್ಲಿ NIA ಅಧಿಕಾರಿಗಳು ಈತನನ್ನು ಹುಡುಕಿಕೊಟ್ರೆ ಈತನ ತಲೆಗೆ 10 ಲಕ್ಷ ಅಂಥೇಳಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಈತನ ಫೋಟೋ ಕೂಡ ಲಭ್ಯ ಆಗಿದೆ. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ